ಹೆಸರುಬೇಳೆ ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಲೋಟ ಹಾಕಿ ಇದರಲ್ಲಿ ಹುರಿದಿಟ್ಕೊಂಡು ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಒಂದು ಲೋಟ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಮತ್ತು ತುಪ್ಪ, ಸಾಸಿವೆ ಒಂದು ಸ್ಪೂನು, ಜೀರಿಗೆ ಒಂದು ಸ್ಪೂನು, ಒಂದು 10 ಮೆಣಸು ಕುಟ್ಟಾಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಒಂದು 4 ಖಾರದ ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಶುಂಠಿ ಅದ್ರ ಜೊತೆಗೆ ತುರಿದು ಹಾಕ್ಕೊಂಡಿದ್ದೀನಿ. ಶುಂಠಿನ 1 ಇಂಚಷ್ಟು ಹಾಕ್ಕೊಳ್ಳಿ ಸಾಕು. ಇದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಹಾಕ್ಕೊಂಡು 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಅದು ವಾಸನೆ, ಹಸಿ ವಾಸನೆ ಹೋಗಲಿ ಕಾಯಿ ಮತ್ತು ಶುಂಠಿದು. ಫ್ರೈ ಆಗ್ತಾಯಿದೆ. ಸ್ವಲ್ಪ ಇದು ಸ್ಲೋ ಮಾಡ್ಕೊಳ್ಳಿ ಗ್ಯಾಸು, ಇದು ಉರಿನ. ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದೀಲಿ. ಹೆಸರುಬೇಳೆ ಮತ್ತು ಅಕ್ಕಿ ಕೂಗಿಸಿ 1 ವಿಸಲ್ ಹೊಡ್ಕೊಂಡಿದ್ದೀನಿ. ಈಗ ನೀರು ಮಳ್ತಾ ಇದೆ. ಈಗ ನಮಗೆ ಖಾರ ಪೊಂಗಲ್ಗೆ ಎಷ್ಟು ಬೇಕೋ ನೋಡಿ ಹೆಸರುಬೇಳೆ ಅಕ್ಕಿ ಹಾಕ್ಕೊಳ್ಳೋಣ. 2 ಒಟ್ಟಿಗೆ ಹಾಕೋದ್ರಿಂದ ಏನೂ ಆಗೋಲ್ಲ. ಹಸಿ ಪೊಂಗಲ್ಗೆ ಖಾರ ಪೊಂಗಲ್ಗೆ ಒಟ್ಟಿಗೆ ಬೇಯಿಸ್ಕೊಂಡಿದ್ರೆ ನೋಡಿ, ಈ ಕ್ವಾಂಟಿಟೀಲಿ ತೆಳ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ನೋಡಿ, ಇಷ್ಟು ತೆಳ ಬಂದರೆ ಸಾಕು. ಮತ್ತು ಈಗ ಸಿಹಿ ಪೊಂಗಲ್ಗೆ 2 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೆಲ್ಲ 2 ಹಾಕಿ ಚೆನ್ನಾಗಿ ಬರುತ್ತೆ. ಒಂದು ಲೋಟ ಹಾಲು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ ತುರಿ ಸ್ವಲ್ಪ ತುಪ್ಪ ಮತ್ತು ಒಂಚೂರು ನೀರು ಕಾಯಿಸಿಟ್ಕೊಂಡಿದ್ದೆ, ಅದು ಕ್ವಾಂಟಿಟಿ ನೋಡಿಕೊಂಡು ಇಷ್ಟು ಆದಾಗ ಒಂದು 5 ನಿಮಿಷ ಬೇಯಿಸ್ಕೊಂಡು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಅದ ಸಾಕು. ಈಗ ಸಿಹಿ ಪೊಂಗಲು ಖಾರ ಪೊಂಗಲು ರೆಡಿಯಾಗಿದೆ.